ಕ್ಷೇತ್ರದ ಶಾಸಕರ ಒಂದು ಅನುದಾನದ ಅಡಿಯಲ್ಲಿ ಮತ್ತು ಸದಸ್ಯರ ಜಿಲ್ಲಾ ಪಂಚಾಯತಿ ಸದಸ್ಯರ ಅನುದಾನದ ಅಡಿಯಲ್ಲಿ ಎಲ್ಲ ಹೆಚ್ಚಿನದಾಗಿ ಒಂದು 70% ಅಭಿವೃದ್ಧಿಯನ್ನು ಮಾಡಿರ್ತಾರೆ. ಈ ಸಲನೂ ಕೂಡ ಹಾಗೆ ನಮ್ಮ ತಾಲೂಕು ಕ್ಷೇತ್ರದ ತಾಲೂಕು ತಾಲೂಕ್ ಪಂಚಾಯತಿ ಅಭ್ಯರ್ಥಿಗಳಾದಂಥ 5 ಜನ ತಾಲೂಕ್ ಪಂಚಾಯತಿ ಅಭ್ಯರ್ಥಿಗಳಿದ್ದಾರೆ. ಹಾಗೂ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ ನಾನು ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ DN ಜೀವರಾಜ್ ಅವರವರು ಇದ್ದಾರೆ. ಅವರ ಒಂದು ಮಾರ್ಗದರ್ಶನದ ಮೇಲೆ ಈ ಕ್ಷೇತ್ರದ ಒಂದು ಪ್ರಾಮಾಣಿಕ ಕಾರ್ಯಕರ್ತರ ಒಂದು ಸಹಕಾರದಿಂದ ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈ ಕ್ಷೇತ್ರದ ಎಲ್ಲ ಒಂದು 70% ಒಂದು 80% ಅಭಿವೃದ್ಧಿಯನ್ನು ಮಾಡಿರ್ತಾರೆ. ಈ ಸಲ ಕೂಡ ಈ ರಾಜ್ಯದಲ್ಲಿ ಏನಾದರೂ ಸರ್ಕಾರ ಇದ್ದಿದ್ರೆ ನಮ್ಮ ಶಾಸಕರು ಈ ಕ್ಷೇತ್ರದ ತಾಲೂಕ್ ಪಂಚಾಯತಿ ಸದಸ್ಯರುಗಳು, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಒಟ್ಟುಗೂಡಿ ಈ ಕ್ಷೇತ್ರದ ಸುಮಾರು ಹೆಚ್ಚಿನ ಅಭಿವೃದ್ಧಿ 100% ಅಷ್ಟು ಮುಗಿಸ್ಬಿಡ್ತಿದ್ರೇನೋ. ಆದರೆ ಈಗ ಈ ಕ್ಷೇತ್ರದಲ್ಲಿ MLA ನಮ್ಮ ಶಾಸಕರಿದ್ದು ಸರ್ಕಾರ ಕಾಂಗ್ರೆಸ್ನವರು ಇರೋದ್ರಿಂದ ಸ್ವಲ್ಪ ಅವರ ಅಭಿವೃದ್ಧಿಗೆ ಅಡ್ಡಗಾಲು ಹಾಕ್ತಿದ್ದಾರೆ. ಆದ್ದರಿಂದ ಈ ಸಲ ನಾವು ನಮ್ಮ ತಾಲೂಕ್ ಪಂಚಾಯತಿ ಅಭ್ಯರ್ಥಿಗಳು ಹಾಗೂ ನಾವು ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ನಾವು ಗೆದ್ದು ಬಂದೇ ಬರ್ತೀವಿ. ಬಂದರೆ ನಮ್ಮ ಶಾಸಕರಿಗೂ ಕೂಡ ನಾವು ಶಕ್ತಿ ಸಿಗುತ್ತೆ. ಮೂಲಭೂತ ಸೌಕರ್ಯಗಳನ್ನು ಮತ್ತು ಈ ಕ್ಷೇತ್ರದ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಂತ ಈ ಮೂಲಕ ಕಳಕಳಿಯಿಂದ